ತರುಣ್ ಪಾಲಿಗೆ ದರ್ಶನ್ ಅಣ್ಣನಂತೆ ಇದ್ರು. ತಾನೇ ಮುಂದೆ ನಿಂತು ಮದುವೆ ಮಾಡಿಸೋ ಭರವಸೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಇದೆಲ್ಲ ಉಲ್ಟಾ ಹಾಕಿ ಪೊರ್ಕಿ ಇಲ್ಲದೆ ತರುಣ್ ಹಾಗೂ ಸೋನಲ್ ಮದುವೆಯಾಗಿದೆ. ಇದರ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗೆಳೆಯನಿಲ್ಲದೆ ನಡೆಯಿತು ತರುಣ್ ವಿವಾಹ. ಹುಡುಗಿ ಹುಡುಕಿದ ಪೊರ್ಕಿಯೇ ಬರಲಿಲ್ಲ. ಮಾಡಬಾರ್ದ ಕೆಲಸ ಮಾಡಿ ಜೈಲು ಸೇರಿದ ಕೋಟ್ಯಾಂತರ ಅಭಿಮಾನಿಗಳ ಪೊರ್ಕಿ ಬಾಸ್ ಎಂದು ವನವಾಸ ಅನುಭವಿಸ್ತಾ ಇದ್ದಾರೆ. ಈ ನಡುವೆ ಸ್ನೇಹಿತನೇ ಇಲ್ಲದೆ ತರುಣ್ ಸುಧೀರ್ ಹಾಗೂ ಸೋನಲ್ ವಿವಾಹ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ರಾಬರ್ಟ್ ಸಿನಿಮಾ ವೇಳೆ ತರುಣ್ಗೆ ಸೋನಲ್ ಪರಿಚಯವಾಗಿತ್ತಂತೆ. ತರುಣ್ಗೆ ದರ್ಶನ್ ಅವರೇ ಹುಡುಗಿ ಚೆನ್ನಾಗಿದ್ದಾಳೆ, ಮದುವೆ ಮಾಡ್ಕೋ ಅಂತ ಹೇಳಿದ್ರಂತೆ. ಅಷ್ಟೇ ಅಲ್ಲ, ತರುಣ್ ಅವರಿಗೆ ಅವರ ತಾಯಿ ಬಿಟ್ರೆ ದರ್ಶನ್ ಅವರೇ ಮದುವೆಯಾಗು ಅಂತ ಪೀಡಿಸ್ತಾ ಇದ್ರಂತೆ. ಹೀಗಾಗಿ ಸೋನಲ್ ಮೇಲೆ ಮನಸ್ಸು ಮಾಡಿ ತರುಣ್ ವಿವಾಹವಾದ್ರಂತೆ. ವಿಶೇಷ ಅಂದ್ರೆ ರೇಣುಕಾಸ್ವಾಮಿ ಕೊಲೆಗೂ ಮೊದಲೇ ತರುಣ್ ಹಾಗೂ ಸೋನಲ್ ವಿವಾಹದ ಬಗ್ಗೆ ದರ್ಶನ್ ಚರ್ಚೆ ನಡೆಸಿದ್ರಂತೆ. ಇವರನ್ನ ಕೇಳಿಯೇ ಮದುವೆ ಡೇಟ್ ಫಿಕ್ಸ್ ಆಗಿತ್ತಂತೆ. ಆದ್ರೆ ಗೆಳತಿ ಮಾತು ಕೇಳಿ ದರ್ಶನ್ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದಾರೆ. ಇನ್ನು ಜೈಲಿನಲ್ಲಿ ಇದ್ದು ತರುಣ್ ದರ್ಶನ್ ಅವರನ್ನ ಭೇಟಿಯಾಗಿ ಮದುವೆ ದಿನಾಂಕ ಬಗ್ಗೆ ಚರ್ಚೆ ನಡೆಸಿದ್ರಂತೆ. ಮದುವೆ ಡೇಟ್ ಮುಂದಕ್ಕೆ ಹಾಕುವ ಬಗ್ಗೆ ಮಾತುಕತೆ ನಡೆದಿತ್ತಂತೆ. ಆದ್ರೆ ಯಾವುದೇ ಕಾರಣಕ್ಕೂ ದಿನಾಂಕ ಮುಂದಕ್ಕೆ ಹಾಕೋದ್ ಬೇಡ, ನಾನ್ ಬಂದೇ ಬರ್ತೇನೆ ಅಂತ ಭರವಸೆ ನೀಡಿದ್ರಂತೆ ದರ್ಶನ್. ಏನ್ ಮಾಡೋದು, ಗ್ರಹಚಾರ ಕೆಟ್ಟಿದ್ರೆ ಯಾರೂ ಏನು ಮಾಡೋದಕ್ಕೆ ಆಗಲ್ಲ. ದರ್ಶನ್ ಅತ್ತ ಜೈಲಿನಲ್ಲಿ ಇದ್ರೆ ಇತ್ತ ತರುಣ್ ಸೋನಲ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇನ್ನು ನಿನ್ನೆ ನಡೆದ ಅದ್ದೂರಿ ಮದುವೆಯಲ್ಲಿ ದರ್ಶನ್ ಅಳಿಯ ಭಾಗಿಯಾಗಿದ್ರು. ಅದು ಬಿಟ್ರೆ ಮತ್ಯಾರು ಕುಟುಂಬ ಸದಸ್ಯರು ಕಾಣಿಸ್ಲಿಲ್ಲ. ಒಟ್ನಲ್ಲಿ ಎಲ್ಲವೂ ಸರಿ ಇದ್ದಿದ್ರೆ ದರ್ಶನ್ ಅವರ ಮುಂದಾಳತ್ವದಲ್ಲೇ ತರುಣ್ ಸೋನಲ್ ವಿವಾಹ ನಡೆಯಬೇಕಿತ್ತು. ಆದ್ರೆ ಏನ್ ಮಾಡೋದು, ಪಾಪದ ಕೆಲಸ ಮಾಡಿ ಪೊರ್ಕಿಗೆ ಜೈಲು ದರ್ಶನದಲ್ಲಿ ವಿಲವಿಲ ಅಂತ ಒದ್ದಾಡುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಂದು ರೈತರ ಪಾಲಿಗೆ ಅಭದ್ರ ಜಲಾಶಯ. ಟಿಬಿ ಡ್ಯಾಂನಲ್ಲಿ ಕ್ರಸ್ಟ್ ಗೇಟ್ ತುಂಡಾಕಿ ಕಣ್ಣೆದುರೇ ಲಕ್ಷ ಲಕ್ಷ ಕ್ಯೂಸೆಕ್ ನೀರು ಪೋಲಾಗ್ತಾ ಇದೆ. ಅರ್ಧಕರ್ಧ ಡ್ಯಾಂ ಖಾಲಿ ಆಗ್ತಾ ಇದೆ. ರೈತರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. 60 TMCಯನ್ನ ಖಾಲಿ ಮಾಡಿದ್ರೆ ಮಾತ್ರ ಕ್ಲಸ್ಟರ್ ಗೇಟ್ ಮುರಿದು ಹೋಗಿದೆ. ಆ ಒಂದು ಗೇಟ್ ಅನ್ನ ತಾತ್ಕಾಲಿಕವಾಗಿ ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ತುಂಗಭದ್ರಾ ಕಲ್ಯಾಣ ಕರ್ನಾಟಕದ ಜೀವನಾಡಿ, ಲಕ್ಷಾಂತರ ರೈತರ ಜೀವನದಿ. ಅನ್ನದಾತನ ಜೀವನಕ್ಕೆ ನೀರುಣಿಸಬೇಕಿದ್ದ ಟಿಬಿ ಡ್ಯಾಂ ನೀರು ಕಣ್ಣೆದುರೇ ಪೋಲಾಗಿ ಹೋಗ್ತಿದೆ. ಕ್ರಸ್ಟ್ ಗೇಟ್ ಒಡೆದು ಲಕ್ಷ ಲಕ್ಷ ಕ್ಯೂಸೆಕ್ ನೀರು ಹರಿದು ಹೋಗ್ತಿದೆ. ಈಗ ತುಂಗಭದ್ರಾ ಜಲಾಶಯದಲ್ಲಿರ್ತಕ್ಕಂಥ 30 ಕ್ರಸ್ಟ್ ಗೇಟ್ಗಳ ಪೈಕಿ ಈ ಕ್ರಸ್ಟ್ ಗೇಟ್ ಒಡೆದಿರ್ತಕ್ಕಂಥದ್ದು. ಇದು 19ನೇ ಕ್ರಸ್ಟ್ ಗೇಟ್. ನೋಡ್ರಿ ಯಾವ ರೀತಿಯಾಗಿ ತುಂಗಭದ್ರಾ ಜಲಾಶಯದಿಂದ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ನೀರು ಹೋಗ್ತಾ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದು ಕಡೆಗೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ನ ಸರಪಳಿ ಅಂದ್ರೆ ಚೈನ್ ಲಿಂಕ್ ಕಟ್ಟಾಗಿ ಬಿದ್ದಿರ್ತಕ್ಕಂಥದ್ದು ಇನ್ನೊಂದು ಕಡೆಗೆ ಕಾಣುತ್ತೆ. ಇದೇ ಭಾಗದಲ್ಲಿ ಈಗ ಒಂದು ದುರಸ್ತಿ ಕಾಮಗಾರಿಯನ್ನು ಮಾಡಬೇಕು. ಅರ್ಧ ಡ್ಯಾಂ ಖಾಲಿ, ಯಾರು ಹೊಣೆ ಸ್ವಾಮಿ? ವಿಜಯನಗರದ ಟಿಬಿ ಜಲಾಶಯ ರಾಜ್ಯದಲ್ಲೇ ಅತಿ ದೊಡ್ಡ ಜಲಾಶಯ. ಬರೋಬ್ಬರಿ 105 TMC ನೀರು ಸಾಮರ್ಥ್ಯ ಹೊಂದಿರೋ ಡ್ಯಾಂನಲ್ಲಿ ಈಗಾಗಲೇ 16 TMC ನೀರು ಖಾಲಿಯಾಗಿದೆ. ಸದ್ಯ ಜಲಾಶಯದಲ್ಲಿರೋದು ಕೇವಲ 89 TMC ನೀರು. ಹೊಸ ಗೇಟ್ ಅಳವಡಿಸಬೇಕಾದ್ರೆ ಇನ್ನೂ 3-4 ದಿನ ಇದೇ ರೀತಿ ನೀರನ್ನ ಹರಿಬಿಡಬೇಕು. ಬರೋಬ್ಬರಿ 60 TMC ನೀರನ್ನ ಖಾಲಿ ಮಾಡಬೇಕು. ಸರಳವಾಗಿ ಹೇಳಬೇಕಾದ್ರೆ ಒಂದು KRS ಡ್ಯಾಂ ಅನ್ನೇ ಖಾಲಿ ಮಾಡಿದಂತೆ ಲೆಕ್ಕ. ಸಂಪೂರ್ಣವಾಗಿ ಒಂದು ರೀತಿ ಜಲಪಾತದ ರೀತಿಯಲ್ಲಿ ನೀರು ಹೋಗ್ತಾ ಇದೆ. ನೋಡಿ, ಸಂಪೂರ್ಣವಾಗಿ ಹಾಲ್ನೊರೆಯಂತೆ ನೀರು ಹೋಗ್ತಾ ಇದೆ. 1 ಲಕ್ಷ ಕ್ಯೂಸೆಕ್ಸ್ ನೀರು ಈಗ ಡ್ಯಾಮ್ನಿಂದ ಹೊರ ಹೋಗ್ತಾ ಇದೆ. ನೀವೇನು ಈಗ ದೃಶ್ಯದಲ್ಲಿ ನೋಡ್ತಿದ್ದೀರಾ, ಇದು 19ನೇ ಕ್ರಸ್ಟ್ ಗೇಟ್ನಿಂದ ನೀರು ಯಾವ ರೀತಿ ಹೋಗ್ತಾ ಇದೆ ಅನ್ನೋ ದೃಶ್ಯ. 2 ದಿನ, ಇನ್ನು 2 ದಿನ ಹೀಗೆ ನೀರು ಪೋಲಾಗ್ತಿದ್ರೆ ಟಿಬಿ ಡ್ಯಾಂ ಅರ್ಧಕ್ಕರ್ಧ ಖಾಲಿಯಾಗುತ್ತೆ. 60 TMC ನೀರನ್ನ ಹರಿಬಿಟ್ಟ ಬಳಿಕ ಕೊನೆಗೆ ಡ್ಯಾಂನಲ್ಲಿ ಉಳಿಯೋದು ಕೇವಲ 50 TMC ಅಷ್ಟು ನೀರಷ್ಟೇ. ಆತಂಕದ ವಿಷಯ ಅಂದ್ರೆ ಈಗಾಗಲೇ ಮಳೆ ಕಡಿಮೆಯಾಗಿದೆ. ಹೀಗಾಗಿ ಮತ್ತೆ ಜಲಾಶಯ ತುಂಬೋದು ಕಷ್ಟ ಸಾಧ್ಯ. 2 ಬೆಳೆಗಳನ್ನ ನಂಬಿರೋ ಕಲ್ಯಾಣ ಕರ್ನಾಟಕದ ಜನರಿಗೆ ಕೊನೆಗೆ ಉಳಿಯೋದು ಕಣ್ಣೀರು ಮಾತ್ರ. ಹೊಸ ಕ್ರಸ್ಟ್
ಕ್ರಸ್ಟ್ ಗೇಟ್ ಅಳವಡಿಕೆಗೆ ತಯಾರಿ. ಈಗಾಗಲೇ ಆ ಒಂದು ತಾತ್ಕಾಲಿಕ ಗೇಟ್ಗಳನ್ನು ಸಿದ್ಧಪಡಿಸುವಂತಹ ಕಾರ್ಯಗಳು ಭರದಿಂದ ಸಾಗ್ತಾ ಇದೆ. ಒಂದು ಕಡೆ ನಾರಾಯಣ್ ಇಂಜಿನಿಯರಿಂಗ್ ವರ್ಕ್ಸ್ ಅಲ್ಲಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಹಮೀದ್ ಇಂಜಿನಿಯರಿಂಗ್ ವರ್ಕ್ಸ್ ಅಲ್ಲೂ ಕೂಡ ತಾತ್ಕಾಲಿಕವಾದಂಥ ಗೇಟ್ಗಳನ್ನು ತಯಾರು ಮಾಡಲಾಗ್ತಾ ಇದೆ. ಆದಷ್ಟು ಬೇಗ ಗೇಟ್ಗಳನ್ನು ತಯಾರು ಮಾಡಿ ಆ ತಾತ್ಕಾಲಿಕ ಗೇಟನ್ನು ತಂದು ಇಲ್ಲಿ ಅಳವಡಿಸುವಂಥ ಕಾರ್ಯವನ್ನು ಮಾಡೋದಕ್ಕೆ ಅಧಿಕಾರಿಗಳು ಹಾಗೂ ಸರ್ಕಾರ ಕೂಡ ಮುಂದಾಗ್ತಾ ಇದೆ. ನಿಜ, ಟಿಬಿ ಡ್ಯಾಂನಲ್ಲಿ ನೀರು ಇರುವಾಗಲೇ ಹೊಸ ಗೇಟ್ ಅಳವಡಿಸಲು ತಯಾರಿ ನಡೆಸಲಾಗ್ತಿದೆ. ಹಮೀದ್ ಇಂಜಿನಿಯರಿಂಗ್ ಗ್ರೂಪ್ 60 ಟನ್ ತೂಕದ ಗೇಟ್ ರೆಡಿ ಮಾಡ್ತಿದ್ದಾರೆ. ಹಮೀದ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಏನಿದೆ, ಆ ಒಂದು ಇಂಜಿನಿಯರಿಂಗ್ ವರ್ಕ್ಸ್ಗೆ ಈಗ ಆ ಒಂದು ಕೆಲಸವನ್ನ ಕೊಟ್ಟಿದ್ದು ನಾವೀಗ ಇಲ್ಲಿ ಏನು ಗಮನಿಸ್ತಾ ಇದ್ವಿ. ಇಲ್ಲಿ ಆರಿಜೆಂಟಲ್ ಇದರಲ್ಲಿ ಆಂಗಲ್ ನಲ್ಲಿ ತಯಾರಾಗುತ್ತಿರುವಂಥ ಒಂದು ಗೇಟ್ನ ಒಂದು ಭಾಗ ಇದು. ಸುಮಾರು ನಮಗೆ 13 ಟನ್ ಇರುವಂಥ ಈ ಒಂದು ಗೇಟ್ ಈಗ ತಯಾರು ಮಾಡಲಾಗ್ತದೆ. ಸುಮಾರು 60 ಟನ್ ಉಳ್ಳಂತ ಒಂದು ಗೇಟ್ ಅನ್ನ ಈಗ ತಯಾರು ಮಾಡೋದಕ್ಕೆ ಈಗ ಇಲ್ಲಿ ಒಂದಷ್ಟು ಪ್ಲಾನಿಂಗ್ ಅನ್ನ ಕೂಡ ಮಾಡಿಕೊಂಡು ಅದೇ ರೀತಿಯಾಗಿ ಆ ಗೇಟ್ ನ ಸ್ಕೆಚ್ ಯಾವ ರೀತಿಯಾಗಿ ಇರುತ್ತೆ ಅಂತೇಳಿ ಆ ಸ್ಕೆಚ್ ಅನ್ನ ಕೂಡ ಅಧಿಕಾರಿಗಳು ಕೊಟ್ಟು ಆ ಒಂದು ರೀತಿಯಲ್ಲಿ ಈಗ ಗೇಟ್ ಅನ್ನ ಕೂಡ ನಿರ್ಮಾಣ ಮಾಡುವಂತ ಕೆಲಸಗಳನ್ನ ಮಾಡಲಾಗ್ತದೆ. ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತನ ಕಿಚ್ಚು. ಡಿ.ಕೆ. ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಮೇಲತ್ತಾಗಿ ಅವರು ಜಲಸಂಪನ್ಮೂಲ ಸಚಿವರು, ಅವ್ರು ಹೇಳ್ತಾರ ಯಾವುದೇ ಆತಂಕ ಪಡಬೇಕಾಗಿಲ್ಲ ಅಂತ. ಆತಂಕ ಪಡಬೇಕಾಗಿಲ್ಲ ಅಂತಕ್ಕಂಥದ್ದು ನೀನಲ್ಲ ಸ್ವಾಮಿ, ನಾವು ರೈತರು ಆತಂಕ ಪಡ್ತಕ್ಕಂಥವ್ರು. ಯಾಕಂತಂದ್ರೆ ಇವತ್ತು ಡ್ಯಾಮ್ನಲ್ಲಿ ಸುಮಾರು 65 TMC ನೀರನ್ನ ಹೊರಗೆ ಹಾಕ್ತೀವಿ ಅಂತೇಳಿ ಆಡಳಿತ ಮಂಡನೆ ಘೋಷಣೆ ಮಾಡಿದೆ ಈಗಾಗಲೇ. ಇದು ಆತಂಕ ಪಡಬೇಕಾದಂಥದ್ದು ರೈತರು. ಡಿ.ಕೆ. ಶಿವಕುಮಾರ್ಗೆ ಅವಂದೇನು ಆಸ್ತಿ ಇಲ್ಲ, ಇಲ್ಲಿ ಅವ್ರ ಆಸ್ತಿ ಹೋಗಂಗಿಲ್ಲ. ಯಾವುದೇ ರೈತರು ಲಾಸ್ ಆದ್ರೆ ಅವ್ರಿಗೇನು ತೊಂದರೆ ಇಲ್ಲ. ಯಾರದ್ದೋ ಎಡವಟ್ಟಿಗೆ ಅರ್ಧಕರ್ಧ ಟಿಬಿ ಡ್ಯಾಂ ನೀರು ಖಾಲಿಯಾಗ್ತಿದೆ. ಕಲ್ಯಾಣ ಕರ್ನಾಟಕದ ರೈತರಿಗೆ ಬರ ಸಿಡಿಲು ಬಡಿದಿದೆ. ಈ ಅವಘಡಕ್ಕೆ ಯಾರು ಹೊಣೆ ಅನ್ನೋದನ್ನ ಸರ್ಕಾರ ಉತ್ತರಿಸಲೇಬೇಕು. ನಾಗೇಂದ್ರ ಬಾಬು ಜೊತೆ ರೇಣುಕಾರಾಧ್ಯ, ಸುರೇಶ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ತುಂಗಭದ್ರಾ ಡ್ಯಾಂನಿಂದ ನೀರು ಪೋಲಾಗುತ್ತಲೇ ಇದ್ದು ಲಕ್ಷ ರೈತರಿಗೆ ವರದಾನವಾಗಿದ್ದ ನೀರು ಸೋರ್ತಾ ಇರುವುದು ಅಯ್ಯೋ ಅನ್ನುವಂತಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸೇವ್ ತುಂಗಭದ್ರಾ ಡ್ಯಾಂ ಅಭಿಯಾನ ಕೂಡ ಶುರುವಾಗಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಸೋರುತ್ತಲೇ ಜಲಾಶಯದ ನೀರು. ಶುರು ಸೇವ್ ಟಿಬಿ ಡ್ಯಾಂ ಅಭಿಯಾನ. ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಬಳಿ ಇರುವ ತುಂಗಭದ್ರಾ ಜಲಾಶಯದ ನೀರನ್ನೇ ಅದೆಷ್ಟೋ ಅನ್ನದಾತರು ನಂಬಿಕೊಂಡಿದ್ದಾರೆ. ಈ ನೀರನ್ನೇ ನಂಬಿ ಜೀವನ ನಡೆಸುತ್ತಿದ್ದಾರೆ. ಬರಗಾಲದಿಂದ ಬೇಸತ್ತು ಜಲಾಶಯ ತುಂಬಿತ್ತು ಅಂತ ಖುಷಿಯಲ್ಲಿರುವಾಗಲೇ ಮತ್ತೊಂದು ಆಘಾತ ಎದುರಾಗಿದೆ. ಟಿಬಿ ಡ್ಯಾಂನಿಂದ ನೀರು ಪೋಲಾಗುತ್ತಲೇ ಇದ್ದು ರೈತರು ಕಂಗಾಲಾಗಿದ್ದಾರೆ. ಟಿಬಿ ಡ್ಯಾಂ ಸ್ಥಿತಿ ಹೇಗಿದೆ? ಟಿಬಿ ಅಣೆಕಟ್ಟೆಯ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಈ ದುರಂತ ಸಂಭವಿಸಿದೆ. ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿದೆ. ಗೇಟ್ನಲ್ಲಿ ವೆಲ್ಡಿಂಗ್ ಬಿಟ್ಟ ಕಾರಣ ಗೇಟ್ ಕಟ್ ಆಗಿದೆ. 70 ವರ್ಷಗಳ ಹಿಂದೆ ಅಳವಡಿಸಿರುವ ಚೈನ್ ಲಿಂಕ್ ಇದಾಗಿದ್ದು ಡ್ಯಾಂ ಮೇಲ್ಭಾಗದಲ್ಲೂ ಹಲವೆಡೆ ಬಿರುಕು ಕಾಣಿಸಿಕೊಂಡಿದೆ. ಕ್ರಸ್ಟ್ ಗೇಟ್ ಅಳವಡಿಸಿರುವ ಜಾಗಗಳಲ್ಲೂ ಸಣ್ಣ ಬಿರುಕಾಗಿದೆ. ಹೀಗೆ ಬಿರುಕುಗಳು ಹೆಚ್ಚಾದರೆ ಡ್ಯಾಂ ಅಕ್ಕಪಕ್ಕದ ಹಳ್ಳಿಗಳಿಗೆ ಕಂಟಕ ಫಿಕ್ಸ್ ಆಗಲಿದೆ. ಸುತ್ತಮುತ್ತಲ ಗ್ರಾಮಗಳಲ್ಲಿ ಜಲಾವೃತವಾಗುವ ಸಾಧ್ಯತೆ ಇದೆ. ಡ್ಯಾಂನಲ್ಲಿ 30 TMCನಷ್ಟು ಹೂಳು ತುಂಬಿರುವ ಸಾಧ್ಯತೆ ಇದೆ. ಹೂಳು ತುಂಬಿರುವ ಕಾರಣ ನೀರು ಸಂಗ್ರಹ ಸಾಮರ್ಥ್ಯ ಕಡಿಮೆಯಾಗಿದೆ. ಗೇಟ್ ಅಳವಡಿಸಲು 60 TMC ನೀರು ಹೊರಬಿಟ್ಟ ನಂತರವಷ್ಟೇ ಕಾಮಗಾರಿ ನಡೆಯಲು ಸಾಧ್ಯ. ಇತಿಹಾಸ ಹೊಂದಿರುವ ಟಿಬಿ ಡ್ಯಾಂಗೆ ಈಗ ಬಂದಿರುವ ಸ್ಥಿತಿ ನೋಡಿ ಅನ್ನದಾತರು ಕಂಗಾಲಾಗಿದ್ದಾರೆ. ಹೀಗಾಗಿ ಸೇವ್ ಟಿಬಿ ಡ್ಯಾಂ ಅಭಿಯಾನ ಶುರುವಾಗಿದ್ದು ತುಂಗಭದ್ರಾ ಜಲಾಶಯಕ್ಕಾಗಿ ಹೋರಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್.